ಹೆಣ್ತಿ ಏನು ಎನಿ ಟೈಮ್ ಹೆಣ್ತಿ ಆತಾಳನ ಇಲ್ಲ ಸೋಮ ಲೈಟ್ ಬಂದ ಮಾಡಿ ಆರಿಸಿ ಕುಡ್ದ ಅಟ್ಟ ಹೆಣ್ತಿ ಎನಿ ಟೈಮ್ ಆಕಿ ಹೆಣ್ತಿ ಅಲ್ಲ ಇಲ್ಲ ಅಕ್ಕ ತಂಗಿ ನೋಡು ಮೋಹದಲ್ಲಿ ಮಗಳಾದಕಿನೂ ಆಕಿನ ಮದನದಲ್ಲಿ ಸತಿ ಆದಕಿನೂ ಆಕಿನ 4 ಮಂದಿ ದೋಸ್ತರೊಳಗೆ ತಿರುಗಾಡ್ಲತ್ತಿ ಅಂದ್ರೆ ನಿನಗೆ ಅಕ್ಕ ತಂಗಿ ಯಾರು ರೂಪ ತಾಳಕಿನೂ ಆಕಿನ ನಿನಗ ಅಗಲ ನೀಡಿ ಕೊಡುವಂತ ಟೈಮ್ದೊಳಗೆ ತಾಯಿ ಆಗಕಿನೂ ಆಕಿನ ಹೊರಗದೇನೇ ಮಾಡ್ಕೊಂಡು ಬಂದ ಆಕಿ ಮುಂದೆ ಕಾಗಾಳಿ ಹೇಳ್ತಿರ್ತಿ ಅಪ್ಪನ ರೂಪ ತಾಳಕಿನೂ ಆಕಿನ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಇಟ್ಟಾರ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲ ಏನ್ ಹೇಳತ್ತಾರು ಏನ್ ಹೇಳ್ತಾರ ತಂಗಿ ಆದಿಯುಗ ಹಿಡಿದ ಆದಿಶಕ್ತಿ ಇದ್ದಕ್ಕೆ ಓದಿ ನೋಡವೇ ದಿನ ಗುಟ್ಟ ವಾದ ವಿವಾದ ನಡೆಸೇದಿ ಆಡಮುಟ್ಟ ನಿಮ್ಮಂತ ಗಂಡ ಹಾಡಂಗ ನೋಡಿನಿ ಘಟ್ಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಬಲ್ಲವ್ರ ಅಂತಾರ ಆಡಮುಟ್ಟ ಕೇಳೋ ನೀ ಸ್ಪಷ್ಟ ಅದಕ್ಕೇನ್ ಹೇಳ್ತಾರು ಏನಂತ ಹೇಳ್ತಾರು ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಹೌದು ಮಾತು ಖರೀ ಐತಿಲ್ಲ ನಮೋ ಅದಾವ ಇವು ಜನ ಗ್ರಂಥ ಲೇಖಿ ಸಮೇತ ಹೌದ್ರಿ ಯಾರ ಸಾವಿಳಿಗೆ ಮೊಹಮ್ಮದ್ ಸಾಬ್ರ ಮಾಡಿರುವಂತ ಪದ ಇವು ಹೌದು ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ ಮಗನಾದ ನೀಲಕಂಠ ಯಾವಾಗ ನೀಲಕಂಠ ಈ ಕಡೆ ವಿಷ ಕುಡದ ಬಳಕ ಹೌದು ಸಾಯುವಂತ ಮನುಷ್ಯನ ಯಾವ್ದ ಸಂರಕ್ಷಣೆ ಮಾಡ್ತದಲ್ಲ ಅದಕ್ಕೆ ಅಕ್ಕಿನ ತಾಯಿ ಪರಮಾತ್ಮ ವಿಷ ಕುಡ್ದ ಕೂತ ದಗಿ ಬಿಟ್ಟತು ಏನ ಹೊಟ್ಟೆಯಾಗಿ ಇಳದ್ರ ಗಂಟ್ಲಾಂದ್ ಹೋಗಿ ಹೊಟ್ಟೆಯಾಗಿ ಇಳದ್ರ ಸಾಯ್ತದ ಬಾತ್ ಹೇಳಿ ಓಡಿ ಹೋಗಿ ಗಂಟ್ಲ ಹಿಡದಳ ಯಾವಾಗ ಗಂಟ್ಲ ಹಿಡ್ದ ನೋಡ ವಿಷ ಒಳಗ ಉರುಪ ಬಿಟ್ಟ ಗಂಟ್ಲದಾಗಿನ ಸದ್ದ ಈಗ ಒಂದು ದಗದಾಗ್ತದ್ರಿ ಇದೊಂದು ನಳಿ ಐತಿ ನೋಡ ಗಂಟ್ಲದ ಅದ ಗಣ ಮಕ್ಕಳಿಗೆ ಅಟ್ಟ ಎತ್ತರ ಐತಿ ಹೆಣ್ಮಕ್ಳಿಗಿಲ್ಲ ಗಣ ಮಕ್ಕಳಿಗೆ ಅಟ್ಟ ಯಾಕೆ ಎತ್ತರ ಬಂದತಿ ಸತ್ ಹೋಗ್ತತಿ ಬಾ ಅಂತ ಹೇಳಿ ಓಡಿ ಹೋಗಿ ಗಂಟ್ಲ ಹಿಡದಳ ಯಾವಾಗ ಗಂಟ್ಲ ಹಿಡದಳು ಗಂಟ್ಲಾಗ ವಿಷ ಜಮಾ ಆತು ನೀಲಕಂಠ ಹೆಸರು ಬತ್ತ ನಿನ್ನ ಜೀವ ಉಳಿಸ್ಯಾಳ ಅಂದ್ರೆ ನಿನಗ ತಾಯಿ ರೂಪ ತಾಳಲ್ಲಿ ಹೆಣ್ತಿ ಏನು ಎನಿ ಟೈಮ್ ಹೆಣ್ತಿ ಆತಾಳನ ಸೋಮ ಲೈಟ್ ಬಂದ ಮಾಡಿ ಆರಿಸಿ ಕುಡ್ದ ಅಟ್ಟ ಹೆಣ್ತಿ ಎನಿ ಟೈಮ್ ಆಕಿ ಹೆಣ್ತಿ ಅಲ್ಲ ಅಕ್ಕ ತಂಗಿ ನೋಡು ಮೋಹದಲ್ಲಿ ಮಗಳಾದಕಿನೂ ಆಕಿನ ಮದನದಲ್ಲಿ ಸತಿ ಆದಕಿನೂ ಆಕಿನ 4 ಮಂದಿ ದೋಸ್ತರೊಳಗೆ ತಿರುಗಾಡ್ಲತ್ತಿ ಅಂದ್ರೆ ನಿನಗೆ ಅಕ್ಕ ತಂಗಿ ಯಾರು ರೂಪ ತಾಳಕಿನೂ ಆಕಿನ ನಿನಗ ಅಗಲ ನೀಡಿ ಕೊಡುವಂತ ಟೈಮ್ದೊಳಗೆ ತಾಯಿ ಆಗಕಿನೂ ಆಕಿನ ಹೊರಗದೇನೇ ಮಾಡ್ಕೊಂಡು ಬಂದ ಆಕಿ ಮುಂದೆ ಕಾಗಾಳಿ ಹೇಳ್ತಿರ್ತಿ ಅಪ್ಪನ ರೂಪ ತಾಳಕಿನೂ ಆಕಿನ ಸೋಮ ಒಂದ ಗಳಿಗೆ ಹೆಣ್ತಿದ ಎನಿ ಟೈಮ್ ಹೆಣ್ತಿ ಅಲ್ಲ ಹಂಗ ಭಾಗಪ್ಪಜ ಶರಾಯಣ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದಿದ್ ಖರೀ ಆಕಿದಿಂದ ಬ್ರಹ್ಮ ಅದು ಪ್ರಕಟ ಆಕಿಲ ಸಕಿಲ ಓದಿ ನೋಡ ಝಟಪಟ ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ಗ್ರಂಥ ಅದಾವ ಇವ ಅದಕ್ಕೇನ್ ಹೇಳ್ತಾರ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಕೂಡಿ ಉಂಡಾರ ಒಂದೇ ಆಗಲಾಗ 33 ಕೋಟಿ ದೇವನ ದೇವತ್ಯಾರ ತಗಲ್ಯಾರ ತಾಯಿ ತೊಗಲಾಗ ಎಲ್ಲಿ ತಾಯಿ ತೊಗಲದೊಳಗೆ ಹೆಂಗ್ರಿ ಈ 66 ಕೋಟಿ ದೈತ್ರಿದ್ರು 33 ಕೋಟಿ ದೇವತ್ಯಾರಿದ್ರು ಈ ದೈತ್ರಲ್ಲಿ ಒಂದು ಏನೋ ಸೊಕ್ಕ ಬಂದಿತ್ತ ಇವ್ರು 33 ಅದಾರು ನಾವು 66 ಅದೀವಿ ಅವ್ರಕ್ಕೆ ಡಬಲ್ ಅದೀವಿ ನಾವು ದೇವಲೋಕಕ್ಕೆ ಹೋಗಿಸಿಂದ ದೇವಲೋಕದಾಗಿನ ದೇವತ್ಯಾರನೆಲ್ಲ ಹೊಡೆದ ಬಡದೆ ದೇವಲೋಕ ಬಿಡಿಸಿ ಹೊರಗೆ ಹಾಕಿ ದೇವಲೋಕ ನಾವ ಆಳ್ಬೇಕು ಅನ್ನುವಂತ ಆಸೆ ತೊಟ್ಟಿದ್ರು ಅಲ್ಲಿ ಒಂದು ದಗದಾತ ಎಲ್ಲ ಅವ್ರು ಯಾರಂದ್ರು ಇವ್ರೇ 66 ಕೋಟಿ ಇದಾರೆ ನಾವ್ರೇ 33 ಕೋಟಿ ಇದೀವಿ ಈ ಪೇಪರ್ ಬಂದ ನಮಗ ಒಬ್ಬೊಬ್ಬರಿಗೆ ಗಂಟು ಬಿದ್ರೆ ನಾವು ಉಳಿಯಂಗಿಲ್ಲ ಆದಿಶಕ್ತಿ ಹೋಗಿ ಪಾದಕ ಬಿದ್ದ ಶರಣಾಗಿ ನಮ್ಮ ಜೀವ ಕಾಯ್ಕೊಂಡು ಅಂದ್ರ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಈ ನಾನಾ ತರ ದೇವತ್ಯಾರ ಇದ್ದು ಎಲ್ಲಾ ಗಂಡ ದೇವ್ರಿದ್ದು ಕರೆ ಮುಕುಳಿ ಕಾಲ ಹಚ್ಚಿ ಓಡ್ಲಕ್ ಹತ್ರ ಓಡ್ರಿ ಎಲ್ಲಿಗೆ ಆದಿಶಕ್ತಿ ಮುಂದೆ ಹೋಗಿ ಕಾಲಿಗೆ ಬಿದ್ದು ಕೇಳ್ತಾರ ಶರಣಾಗಿ ಕೇಳ್ತಾರ ಏನಂತ ನಿನ್ನ ಉಡಿಯಾಗ ಬಿದ್ದದೀವು ನಮ್ಮನ್ನ ಕಾಪಾಡೋದಾಗದ ನಿಮ್ಮದೈತಿ ಏನು ಮಾಡ್ತಿ ಮಾಡಂದಾಗ ಅವಾಗ ಆದಿಶಕ್ತಿ ಹೇಳ್ತಾಳ ಏನಂತ ನೋಡಪ್ಪ ಹೊಟ್ಟಿಲೆ ಹುಟ್ಟಿದ ಬಿಡ್ತಾನ ಕರೆ ಬೆನ್ನಿಗೆ ಬಿದ್ದದ ಬಿಡಂಗಿಲ್ಲ ತಿಳ್ಕೊಂಡು ಅವಾಗ ಹೇಳ್ತಾಳು ಏನಂತವ ನಾವೊಂದು ಆಕಳಾಗಿ ನಿಂದಿರ್ತಾನೆ
ನಾನು ಒಂದು ಆಕಳಾಗಿ ನಿಂದಿರ್ತನು ಹೌದು ನೀವು ಎಷ್ಟು ದೇವತ್ಯಾರದಿರಿ ಬಂದು ನಾನು ಹೊಟ್ಟಿ ಒಳಗೆ ಅಡಕ್ಕಾಗ್ರಿ ಆಗರಿ ಖರೆ ಐತಿ ಅವಾಗ ಎಲ್ಲಾ ದೇವತ್ಯಾರ ಬಂದ ಒಬ್ಬೊಬ್ಬರು ಬಂದ ಒಂದೊಂದು ಸ್ಥಾನ ಹಿಡ್ಕೊಂಡ ಕೂತ್ರೆ ಹೌದಲ್ಲ ತ್ವಾಡೆ ದೇವರುಗಳು ಎಲ್ಲಿ ಕಾಲಿನ ಕುರದಾಗ ಕೂತ್ರೆ ಕೂತ್ರಲ್ಲ ತ್ವಾಡೆ ದೇವರ ಮೊಳಕಾಲ ಪಟ್ಟಿ ಕೂತ್ರೆ ಹೌದ ತ್ವಾಡೆ ದೇವ್ರ ಹಣೆ ಕೂತ್ರೆ ಹೌದ್ ಹೌದ್ ತ್ವಾಡೆ ದೇವ್ರ ಕೋಡಿನ ಕೂತ್ರೆ ಕೂತ್ರಲ್ಲ ಎಲ್ಲಾ ಕಡೆ ಕೂತ್ರ ಖರೆ ಲಾಸ್ಟ್ ಬಂದು ಉಳ್ದಕ್ಕೆ ಒಬ್ಬಾಕಿ ಉಳಿದಳು ಯಾರೀ ಲಕ್ಷ್ಮಿ ಒಬ್ಬಾಕಿ ಉಳಿದಳು ಬಂದ ಕೇಳ್ತಾಳ ತಾಯಿ ಏನಂತ ನನಗ ಜಾಗ ಎಲ್ಲಿ ಅದಾವ ನಾ ಎಲ್ಲಿ ಕುಂಡ್ರಲಿ ಅಂದಾಗ ಅವಾಗ ಹೇಳ್ತದ ಆಕಳ ಏನಂತ ಹೇಳ್ತಾರಿ ಎಲ್ಲಾರು ಕಾಮನ ಜಾಗ ಹಿಡ್ಕೊಂಡು ಕೂತಾರ ಹೌದಲ್ಲ ಹಿಂದ ನನ್ನ ಮಲಮೂತ್ರ ಬರೋ ಜಾಗ ಯಾರು ಹಿಡ್ದಿಲ್ಲ ಅದೊಂದು ಖುಲ್ಲಾ ಬಿಟ್ಟಾರ ಹೌದು ಹೌದು ಅಲ್ಲಿ ಜಾಗ ಐತಿ ಕುಂಡ್ರಕ್ಕಿದ್ರ ಕುಂಡ್ರ ಅಂದ್ಬಿಟ್ಟಳಾಕಿ ಹೌದಲ್ಲ ಅದಕ್ಕ ಈಗ ಏನ್ ಮಾಡ್ತಾರೋ ಏನ್ ಮಾಡ್ತಾರಿ ಮಲ ಮೂತ್ರ ಬರೋ ಜಾಗನ್ಯಾಗ ಲಕ್ಷ್ಮೀ ವಾಸ ಐತಿ ಅನ್ನಟ್ಲಿ ಮುಕ್ಕುಳಿ ಪೂಜೆ ಮಾಡ್ತಾರ ಮಾಡ್ತಾರಲ್ಲ ಇವ ಬಾಲಿಗೆ ಮಾಡ್ತಾರ ಮಾಡ್ತಾರ ಬಾಲಿಗೆ ಮಾಡೋದು ಅದ್ರ ತಗದ್ ಬೇರೆ ತಮ್ಮ ಮತ್ತ ಅದು ಬೇರೆ ಮುಕ್ಕುಳಿ ಪೂಜೆ ಮಾಡೋದು ಅದು ಬೇರೆ ಅದ ಸುಳ್ಳು ಹೇಳಿದಕ ಕರೆ ಹೇಳಿದಕ ಬಾಲಿನ ಪೂಜೆಗೆ ಅದ್ರ ತಗದ್ ಬೇರೆ ಹಿಂಗ ಆದ್ರ ಮುಕ್ಕುಳಿ ಪೂಜೆ ಹಾಕ ಲಕ್ಷ್ಮೀ ವಾಸ ಐತಿ ಐತಿಲ್ಲ ಮನಿ ಒಳಗ ಮೈಲಿಗೆ ಆಗಲಿ ಮುಡ್ಚಟ್ಟಾಗಲಿ ಸೂತಕ್ಕಾಗಲಿ ಆಕಳ ಗೋಮಾತ್ರೆ ತಗೊಂಡ ಬಂದ ಮನಿ ಒಳಗ ಹೊಡೆದ್ರ ಮೈಲಿಗೆ ಮುಡ್ಚಟ್ಟ ಎಲ್ಲ ಹೋಗ್ತೈತೆ ತಾರ ಎಲ್ಲ ಖಲಾಸ 33 ಕೋಟಿ ದೇವನ ದೇವತೆಯರೆಲ್ಲ ಬಂದು ಆಕಳ ಹೊಟ್ಟಿ ಒಳಗೆ ಹೊಕ್ಕಾರಲ್ಲ ಹೌದು ಹೌದು ಅದಕ್ಕ ಆಕಳ ಪೂಜೆ ನೋಡ ಮನಿ ಶಾಂತಿ ಆಗ್ಲಿ ಹೌದು ಆಕಳನ್ನ ತಗೊಂಡು ಬಂದು ಮನ್ಯಾಗ ಹೋಗಿಸಿ ಹೊರಗೆ ತರ್ತಾರ ಹೌದೇವ ಮತ್ತೆ ಅದ ಮದರಿ ಗೂಳಿ ಬಂದಿರ್ತತಿಲ್ಲ ಇದ್ರಾಗ ಹೊಡಿಬೇಕಾಗಿತ್ತು ಗೋಮಾತ್ರಿ ಇಲ್ಲ ಇವ್ರ ತ್ಯಾಕ ಬರೀ ಲದ್ದಿನ ತುಂಬಿ ಅದ ಒಳಗೆ ಕೆಲಸ ಇಲ್ಲ ದೇವ್ರುಗಳು ತುಂಬಿಲ್ಲ ದೇವ್ರು ತುಂಬಿದ ಆಕಳ ಹೊಟ್ಟ್ಯಾಗ ಲದ್ದಿ ತುಂಬಿದ ಗೂಳಿ ಹೊಟ್ಟ್ಯಾಗ ಇದು ಸುಮ್ಮ ಹೋಗುದು ನೋಡ್ರಿ ಆ ಕಡೆ ದೂರ ಹಂಗ ಆಕಳ ಹೊಟ್ಟಿ ಒಳಗ ದೇವಲೋಕದಾಗ ದೈತ್ರ ಕೈಯಿಂದ ದೇವತೆಯರನ್ನೆಲ್ಲ ಕಾಪಾಡಿ ಮೆಟ್ಟಿಗಚ್ಚಿ ಬಿಟ್ಟವ್ರ ನಾವ ಮನೆ ಅವ್ರು ಮಾಡ್ಯಾರ ಗಂಡಾಡವ್ರು ಇಲ್ಲ ಇವ್ರು ಇದನ್ನ ಮಾಡ್ತಾರ ದ್ರೌಪದ 6ನೇದವನ ಮೇಲೆ ಮನಸ್ಸು ಮಾಡಿಳು ಭಗಪಜ ಪುರಾಣ ಓದೇನಿ ಅಂತ ಹೇಳಿದಿ ಹೇಳಿರ್ಲೆ ಯಾವ್ದ ಮಹಾಭಾರತ ಹೌದು ದ್ರೌಪದ 6ನೇದವನ ಮೇಲೆ ಮನಸ್ಸು ಮಾಡ್ಯಾಳಂದಿ ಕೀಚಕಿನ ಮೇಲೆ ಕರ್ಣನ ಮೇಲೆ ನೀ ತಲಿ ಬಿಟ್ಟದ ನಿಂದು ಅದಕ್ಕ ಕರ್ಣನ ಮೇಲೆ ಮಾಡ್ಯಾಳು ಅಂತ ಹೇಳಿದಿ ಇದು ಯಾವಾಗ ಗೊತ್ತಾತು ಯಾವಾಗ ಏನ್ ನೀವ ಗಂಡ ಹಾಡೋರು ಶೋಧ ಮಾಡಿ ತೆಗದ್ರಿ ಏನ್ ಅಲ್ಲಿ ಯಾವ ದೇವತೆಯಾರು ತೆಗದಿದ್ರು ಆಕಿ ಮನಸ್ಸು ಮಾಡ್ಯಾಳ ಕರೆ ಅದು ಏನೈತೆ ಅದ್ರ ಒಳಗಿನ ಮಲ್ಲು ಗೊತ್ತಿಲ್ಲ ಇನ್ನ ನಿಮಗ್ ಗೊತ್ತಿಲ್ಲ ಆಕಿ ಮನಸ್ಸು ಮಾಡ್ಯಾಳ ಯಾವ್ರೆ ಪತ್ತ ತೆಗದ್ರ ನೆಕ್ಕಿದ ಇಲ್ಲ ಸ್ವತಃ ಬಾಯಿಲೆ ಒಂದು ಮಾತು ಅಂದಾಳ ಯಾವ ಋಷಿ ಅದಾನ ತಂದಿ ಯಾವ ಋಷಿ ಯಾವ್ದ ಋಷಿ ಹೇಳದಪ್ಪ ನನಗೋಬಿ ಏನಪ್ಪ ಗಸಗಸ ಹೇಳಿಬಿಟ್ರು ಅವರು ಗಸಗಸ ಹೇಳ್ರು ಇಲ್ಲ ಬರದಿಟ್ಟನೆ ಅದನ್ನ ಬರ್ದಿಟ್ರಿ ಗಡಿತ್ಯಾಕ ವಿಷಯ ಸಿಗುತ್ತಿರ್ತಾವ ಬರದ್ ಇಡ್ತಿರ್ತೀವಿ ನಾವು ಇದ್ದ ಹಂಗ ಋಷಿ ಹಣ್ಣು ತಿತ್ತಿದತ್ತ ನೀರ್ಲ ಹಣ್ಣ 3 ವರ್ಷಕ್ಕೊಮ್ಮೆ ಆಗ್ತಿತ್ತ ಕಾಯಿ ಅದನ್ನ ತಿಂದ ತಪಾಗೈತಿದ್ದ ಅಂತ ಹೇಳಿದೆ ಆ ಹಣ್ಣ ಹೋಗಿ ಯಾರು ಹರಿದಿದ್ರು ದ್ರೌಪದ ಹರಿದಿದ್ದಿಲ್ಲ ಭೀಮ ಹರಿದಿದ್ದ ಅದನ್ನ ಭೀಮ ಹರದವ್ರ ಅದನ್ನ ಹರಿದಿದ್ರು ಯಾವ ಹರಿದಿದ್ ಅವನ ಜೋಡಿಸ್ಬೇಕಲ್ಲ ದೊಡ್ಡವ್ರಿದ್ರ ನೀವು ಗಂಡ ಹಾಡವ್ರ ನಾನ ಹರದ ನೀವು ಉಳುಕಿದ್ ಹೆಂಗಸರು ಹಚ್ಚೋದ್ ಬೇಕಾಗಿಲ್ಲ ನಾವು ಗಣಸರು ಹಚ್ತೀವತ್ ಹಚ್ಚಬೇಕು ಬಾಳೆ ಬಾಂಧ ದ್ರೌಪದಾಗ ಹತ್ತೈತಿ ಅದ ಕಾಯಿ ಯಾಕೆ ಹತ್ತೈತಿ ಎಲ್ಲಾರು ತಮ್ಮ ಮನಸ್ಸಿನೊಳಗೆ ಇದ್ದಂತ ಮಾತು ಹೇಳ್ರು ಚೋಟಿ ಹಣ್ಣು ಮ್ಯಾಗ ಏರ್ತಿತ್ತ ಯಾವ ದ್ರೌಪದನ ನಂಬರ್ ಬತ್ತು ಕೃಷ್ಣ ಕೇಳ್ತಾನ ದ್ರೌಪದನ ಅನ್ನಿವ ಏನಂತ ತಂಗಿ ನಿನಗದು ಕಷ್ಟ ಕಾಲ ಬಂದಾಗ ಏನ್ರಿ ಅಂದಿದ್ದೇನವ ಮನುಷ್ಯನ್ಯಾಗ ಈ ಮಾತು ಯಾಕೆ ಪಬ್ಲಿಕ್ ತರಬೇಕಾತಂದ್ರ 5 ಮಂದಿ ಪಾಂಡವ್ರಿಗೆ ಗೊತ್ತಿದ್ದಿದ್ದಿಲ್ಲ ಇವ ನಮ್ಮ ಅವನ ಮಗ ದೊಡ್ಡವ ಇವನದ ಅನ್ನೋದು ದಿನ ಅವರು ಇದ್ದಿದ್ದಿಲ್ಲ ಗೊತ್ತಿದ್ದಿಲ್ಲ ಈ 5 ಮಂದಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನಕ್ಕಿಂತ ದೊಡ್ಡವ ಕುಂತಿ ಪುತ್ರ ಕರ್ಣ ಸೂರ್ಯನ ಮಂತ್ರದಿಂದ ಜನ್ಮ ತಾಳಿದವ ಇವ ಕುಂತಿ ಪುತ್ರ ಅದಾನ ಅನ್ನೋದು ಇವ್ರಿಗೆ ಗೊತ್ತಿದ್ದಿಲ್ಲ 5 ಮಂದಿಗೆ ಅವ ಸ್ವತಃ ನಮ್ಮ ಅಣ್ಣದಾನ ಅನ್ನೋದು ಪಬ್ಲಿಕ್ ಆಗಬೇಕಾಗಿತ್ತು ಆ ಮಾತಿಗೆ ಈ ವಿಷಯ ಇಡಬೇಕಾಗಿತ್ತ ಒಂದು ಮಲು ಬಿಚ್ಚಬೇಕಾದ್ರೆ ಒಬ್ಬರನ್ನ ಒಂದು ಮಲುವಿನ ಸಿಗಿಸ್ಬೇಕಾದ ಅವಾಗ ಕೃಷ್ಣಂದ ಏನಂತ ತಂಗಿ ಮತ್ತ ಏನ್ರಿ ಅನ್ಕೊಂಡಿದ್ದೇನವ ಮನುಷ್ಯನ ನಿನ್ನ ಕಷ್ಟ ಕಾಲ ಬಂದಾಗ ಅವಾಗ ಅಂದಳಕಿ ಏನಂತ ಯಪ್ಪ ಏನವ ನಮ್ಮ ಮಾತು ಅಂದನ್ಯ ಮನುಷ್ಯನಾಗ ಅಂದಳಕಿ ಮನಸ್ಸು ಮಾಡಿಲ್ಲ ಅವನ ಮೇನೆಲ್ಲ ಮೋಹಾಗಿ ಅವನ ಹಾಸಿಗೆ ಹೋಗಿರ ಭಾಗವಜ ಇಲ್ಲ ನೀವು ಓದಿರ್ಬೇಕು ಪುರಾಣ ಸಣ್ಣ ಬಾಯಿ ನಾವು ಹೇಳಬಾರ್ದು ಮಾತು ನಿಮ್ಮ ಮುಂದೆ ಅನ್ನಬಾರ್ದು ನೀವು ತಿಳಿದವ್ರದಿರಿ ಅಕ್ಯಾನ ಮನಸ್ಸು ಮಾಡಿ ಮೋಹಿತಾಗಿ ಅವನ ಮೈ ಮೇಲೆ ಹೋಗಿ ಬಿದ್ದಿಲ್ಲ ಹಾಸಿಗೆ ಹೋಗಿಲ್ಲ
ಪಾರ್ವತಿ ಅವತಾರ ಐತಿ ಹೋಗ್ಲಕ್ಕ ಬರಂಗಿಲ್ಲ ಹೌದಲ್ಲ ಹಾ ಹೌದು ಬರೇ ಒಂದು ಗಂಡನ ಸಂಗಟ ಭೋಗ ಕೊಟ್ಟ ಅಗ್ನಿ ಪ್ರವೇಶ ಮಾಡಿ ಮತ್ತ ಚೈತನ್ಯ ಹುಡುಗಿಯಾಗಿ ಬರ್ತೀಳಕ್ಕೆ ಹೊರಗೆ ಹೌದು ಹೌದು ಹಾ ಹೌದಲ್ಲ ಅವಾಗ ಏನಾತು ಏನಾಯ್ತು ಮುಂದೆ ಏನ ಒಂದು ಮಾತು ಅಂದನ್ಯ ಅಂದಳಕ್ಕೆ ಹೌದು ಏನಂದದಿವ ಅಂದವ ಹೌದು ಹಣ್ಣು ಹೋಗಿ ಹತ್ತಿ ತಾರದಾಕ ಹೌದು ಏನು ಹೋಗಿತ್ತು ಆ ಚೋಟಿ ಉಳಿದಿತ್ತು ಮ್ಯಾಗ ಹತ್ಲಾಕ ಹೌದಲ್ಲ ಅವಾಗ ಅಂದಳು ಏನಂತ ದುಷ್ಟ ದುಶ್ಯಾಸನ ನನ್ನ ಸೀರಿ ಸೆಳಿವಾಗ ಹೌದಲ್ಲ 5 ಮಂದಿ ಗಾಂಡ್ರಿದ್ರು ಯಾರ್ಯಾರ ಯಾರ್ಯಾರಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಹೌದಲ್ಲ 5 ಮಂದಿ 5 ಮಂದಿ ಗಾಂಡ್ರಿದ್ರು ಏನ ತೆಳಗ ಚೆಂಡ ಹಾಕಿ ಕೂತಿದ್ರು ಹೌದು ಇವ್ರ ಜಾಗನ್ಯಾಗ ಜರ್ ಕರ್ತೆ ಹಾ ಕರ್ನ ಇರ್ತಿದ್ದಂದ್ರ ಈ ಮಗನ ಮಾರಿ ನೋಡ್ತಿದ್ದಲ್ಲ ಇನ್ನ ಕಾತ ಒಂದ ಮಾತಂದಂದಾಗ ಊರ್ಪಾಟಿ ತುಂಬಾಗಿ ಹೋಗಿ ಹಣ್ಣು ಹತ್ತುಕೊಂಡು ಬಿಡ್ತ ಮ್ಯಾಲ ಹೌದು ಹೌದು ಇವ ಅವನ ಮ್ಯಾಲಕ್ಕೆ ಮನಸ್ಸು ಮಾಡಿಲ್ಲ ಬರೀ ಮಾತು ಅಂದನೆ ಅಂತ ಹೇಳಿ ಹೇಳಾಕಿ ಕರಿ ಐತಲ್ಲ ಬರೀ ಅಂದದ ಮಾತಿದ ಹೌದು ಏನ ಮನಸ್ಸು ಮಾಡಿ ಅವನ ಮೇಲೆ ಮೋಹ ಆಗಿಳನು ಬಾಗುವಜ ಇಲ್ಲ ಹಂಗ್ಯಾಕೆ ಮಾತಾಡ್ಲತ್ತಿದ್ದಿ ತಲಿ ಕೆಟ್ಟಾರ್ಗತ್ಲಿ ಬರ್ಬರ್ತ ಆತ ಹೊತ್ತೊಂಡ್ಲಕ್ ಬತ್ತಲ್ಲ ಹೊತ್ತೊಂಡ್ಲಕ್ ಬತ್ತು ಹೌದು. ಹಂಗ್ಯಾಂಗ ಹೊತ್ತರೆ ಹೊಂಡ್ಲಿ ಇನ್ನ 4 ದಿವಸ ಹೊತ್ತಾಟ ಇರಿ ಹಚ್ಚಲಿ ಹಿಂಗ ಇಳಿದೀವಿ ಅಂದ್ರ ಪಾರ್ಟಿ ಅದನ್ನ ಹಿಡಿಬೇಕ ಅದನ್ನ ಹಳ್ಳಿ ಬಾಂದಾರಿ ಗಂಡ ಆಡೋರು ಹಾ. ದ್ರೌಪದ ನಮ್ಮ ಪಾರ್ಟಿ ಅದಳತ್ ಯಾಕ ನಿಮ್ ಪಾರ್ಟಿ ಯಾಕೆ ಅಲ್ಲ ನಿಮ್ಮ ಪಾರ್ಟಿ ಯಾಕೆ ಆಗ್ತಾಳ ಹೆಂಗೆ? ನೀವು ಗಂಡ ಆಡೋರನ್ರಿ ಹೌದು. ನಿಮ್ಮ ಪಾರ್ಟಿನ ಕಬಲು ಕೊಡುನು ಹೌದಲ್ಲ ದ್ರೌಪದ ನಿಮ್ಮ ಪಾರ್ಟಿ ಆಗ ಸುಮ್ಮ ಹಾ ಮಾತಿಗೆ ಬಂದಾಕಿ ಮಾಡಿರೋದಾಗಿ ಉಣಬೇಕಾಗಿತ್ತು ಮಾತಿಗೆ ಬಂದ ಆಗಬೇಕಾಗಿತ್ತು ಶ್ರಾಪ ಹೌದು 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 ಯಾವ ದೇವಲೋಕದಾಗ ಒಂದು ಆಕಳ ಹಿಂಬಾಲ 5 ಹೋರಿ ಬೆನ್ನು ಹತ್ತಿ ನಡೆದಾಗ ಹೌದಲ್ಲ ಕಿಟಕಿ ಒಳಗೆ ನಿತ್ತ ನೋಡಿ ನಕ್ಕದಕ್ಕಾಗಿ 5 ಮಂದಿ ಗಂಡ್ರಿಗೆ ಹೆಣ್ತಿ ಆಗಬೇಕಾಗೈತಿ ಆಕಿ ಆಗ್ಬೇಕಾಗಿತ್ತವ ಆಕಳ ಬೆದಿ ಮಾಡಿ ನಡೆದಾಗ 5 ಹೋರಿ ಬೆನ್ನು ಹತ್ತಿದಾಗ ನಗಲಕ್ ಹತ್ತಳ ಹೌದಲ್ಲ ಎಂತಾದೋ ಇದ ಬರೇ ಒಂದು ಆಕಳ ಹಿಂಬಾಲ 5 ಹೋರಿ ಬೆನ್ನು ಹತ್ತೇವೆ ಎಂತಾದಿದ್ರ ಜನ್ಮ ಹೌದು ಹೌದು ಅಂದ ನಕ್ಕದಕ್ಕಾಗಿ ಅಪಹಾಸ್ಯ ಮಾಡಿದಕ್ಕಾಗಿ ಹೌದು ಆಕಳ ಹಿಂದೆ ಹೊಳ್ಳಿ ತಿರುಗಿ ನೋಡ್ತದೆ ಹೇಳ್ತದೆ ಏ ಪಾರ್ವತಿ ಹೌದಲ್ಲ ನನ್ನ ನೋಡಿ ಬರೇ ಆಕ 5 ಹೋರಿ ಬೆನ್ನ ಹತ್ಯಾವತ್ ಹೇಳಿ ನನ್ನ ನೋಡಿ ಅಪಹಾಸ್ಯ ಮಾಡಿ ನೀನಕ್ಕಿ ಅಂದ್ರೆ ಹೌದಲ್ಲ ನಿಂದು ಇಲ್ಲಿ ಪಾರ್ವತಿ ಅವತಾರ ಐತಿ ಹಾ ಮುಂದೆ ದ್ವಾಪಾರ ಯುಗದಾಗ ನಿಂದು ಹೋಗಿ ದ್ರೌಪದಿ ಅವತಾರ ಬರ್ತೈತಿ ಹೌದಲ್ಲ ನನಗೆ ಹೆಂಗ 5 ಹೋರಿ ಬೆನ್ನ ತಂಡ್ಲಿ ನಕ್ಕವರ ಹಾ ಹಂಗ ನಿನಗೂ 5 ಮಂದಿ ಗಂಡ್ರಾಗಲಿ ಹೋಗತ್ತದ ಆಕಳ ಶ್ರಾಪ ಕೊಟ್ಟದಕ್ಕಾಗಿ ಬಾಂಧಕ್ಕೆ 5 ಮಂದಿಗೆ ಹೌದು ಹೆಣ್ತಿ ಆಗ್ಬೇಕಾಗೈತಿ ಇಷ್ಟ ಹೌದು ಹೌದು ಒಂದ್ ದಗದಾಗೈತಿ ಹೆಂಗ್ರಿ 5 ಮಂದಿಗೆ ಹೆಣ್ತಿ ಅದಾಳ ಕರೆ ಸ್ವತಃ ಧರ್ಮರಾಜ ಹಾ ಏನ್ ಮಾಡ್ತಿದ್ದ ಪಾರ್ವತಿ ಅವತಾರ ತಿಕ್ಕಿದ ಆದಿಶಕ್ತಿ ಅವತಾರ ತಿತ್ತು ಹೊತ್ತು ಹೊಂಟ್ರೆ ಹಾ ಕಾಲ ಬಿದ್ದ ಹೊರಗೆ ಬರ್ತಿದ್ದ ಹಂಗ ಬರ್ತಿದ್ದಿಲ್ಲವ ಆ ಧರ್ಮರಾಜ ಭಾರತ ಲೇಖಿಯಾಗಿ ಇದು ಐತಿದ್ರು ಓದಿ ನೋಡ್ರಿ ಇಲ್ಲ ಬರೋಬ್ರಲ್ಲೇ ಬರೇ ನಮ್ಮ ಪಾರ್ಟಿ ಅಂದ್ರೆ ಹಂಗಿಲ್ಲ ಬಾಗಪ್ಪ ಅದ್ ಹೆಂಗ ಎಷ್ಟು ನೆಲಕ್ಕೆ ಬಿದ್ರು ಮಾತ್ರ ನನ್ನ ಮೂಗ ಮ್ಯಾಲತ್ತಿದಿ ಕರೆ ನೆಲಕ್ಕೆ ಹತ್ತಿ ತಿಕ್ಕೈತಿ ಅದೀಗ ಹೌದು ಹೌದಲ್ಲ ಮೂಗು ನನ್ನ ಮ್ಯಾಲ ನೀ ಎಲ್ಲ ಕತ್ತಿದಿ ಕರೆ ನೆಲಕತ್ತಿ ಹೋಗೈತಿ ಅದೀಗ ಹೌದು ಮಂಡಿಗೆಲ್ಲ ಇರ್ಲಿ ಅದಕ್ಕೆ ಈಗೇನು ಹೇಳ್ತಾರೋ ಏನಂತವ ಪರಶಕ್ತಿ ಪಾದ ಇಟ್ಟ ಕೂಡಲೇ ಪಾದವೇ ಪೃಥ್ವಿ ಆಗ್ಯದ ಅಪ ತೇಜವಾಯು ಆಕಾಶ ಭಾಗ್ಯದ ನಡಿಲಿ ಪರಶಕ್ತಿ ಪಾದ ಇಟ್ಟ ಕೂಡಲೇ